ಟೂ ವೀಲರ್ ಹೆಂಗೆ ಅಡ್ಡ ಬಂತು? ವೆಬ್ಸೈಟಾಗ ಅಡ್ಡ ಬಂತಣ್ಣ. ಹಾಂ ಹಾಂ, ನನಗೆ ಭಯ ಎತ್ಕೊಂಬಿಟ್ಟು ತಲೆಯೆಲ್ಲ ಸುತ್ತಕೊಂಡ್ಬಿಟ್ಟು. ಹಾಂ ಅದೇ ಭಯ ಎತ್ಕೊಂಬಿಟ್ಟು ವೈಬ್ರೇಷನ್ ಸ್ಟಾರ್ಟ್ ಆಗ್ಬಿಟ್ಟು. ಹಾಂ ಅಷ್ಟೇ ಆಗಿದೆ. ಹಾಂ ಆಮೇಲೆ ಏನಾಯಿತು? ಆಮೇಲೆ ಅದೇ ಇವಾಗ ಕೆಳಗೆ ಬಂದ್ಬಿಟ್ಟ. ಟೂ ವೀಲರ್ ಕೆಳಗಡೆ ಬಂದರು. ಹಾಂ ಆಮೇಲೆ ಇವಾಗ ನಿಲ್ಸಿದ್ನಲ್ಲ. ಹಾಂ ಟಿಪ್ಪರ್ ನಾವು ಓದಿದ್ದು. ಟಿಪ್ಪರ್ ನೀನು ನೋಡಿದ್ಬಿಟ್ಟೆ. ಹಾಂ, ಎಣ್ಣೆ ಏನು ಹೊಡೆದಿಲ್ವ ನೀವು? ಯಾರು ಇಲ್ಲ, ನಾವು ಹೋದ್ರಲ್ಲ. ಆಯ್ತು, ಟ್ರೀಟ್ಮೆಂಟ್ ಅಂತ. ನಿನಗೋಸ್ಕರ ಅಂತ ರೋಷನ್ ಇಲ್ಲೇ ಇದೆ. ಇಲ್ಲ ಹಿಡ್ಕೊ, ಒಂದು ನಿಮಿಷ ಹೇಳ್ತೀನಿ. ಎಷ್ಟು ಜನ ಹೋಗಿರೋದು? ಅಲ್ಲ, ಸಣ್ಣ ಪುಟ್ಟ ಗಾಯ, ಒಬ್ಬರೇ ಡೆತ್ ಆಗಿದೆ. ಟೂ ವೀಲರ್. ಇದು ಈ ಕಡೆ ಬೆಂಗಳೂರು ಕಡೆಯಿಂದ ಬರ್ತಾ ಇದೆ. ಈ ಟೀ ಕುಡಿಯೋಕ್ಕೆ ಒಂದು ಟಿಪ್ಪರ್ ಲಾರಿ ನಿಂತಿತ್ತು. ಬಸ್ಸು ಡ್ರೈವರ್ಗೆ ಪಿಡ್ಸ್ ಬಂದಿದೆ. ಅಲ್ಲಿ ಪ್ಯಾಸೆಂಜರ್ ಇರೋರೆಲ್ಲ ಕೇಳಿದ್ದಾರೆ, ಏನು ಅನ್ನೋಷ್ಟು ಗಾಬರಿಯಾಗಿ ಎಲ್ಲ ಅವ್ರು ಬಿಡಿಸ್ಕೊಳಕ್ಕೆ ಹೋಗಿದ್ದಾರೆ, ಬಿಟ್ಟಿಲ್ಲ. ಆದರೂ ಒಂಥರ ಅವರು ಪಿಡ್ಸಲ್ಲಿ ಇದ್ದಿರಲ್ಲ, ಆ ಇದರಲ್ಲಿ ಹಿಂಗೆ ಎಳ್ದುಬಿಟ್ಟಿದ್ದಾರೆ. ಅಷ್ಟಾಗಿದೆ. ಸಾರ್ವಜನಿಕರಿಗೆಲ್ಲ ಏನಾದ್ರು ಸಮಸ್ಯೆ? ಸಾರ್ವಜನಿಕರಂದ್ರೆ ಒಳಗಿರೋರಿಗೆಲ್ಲ ಸಣ್ಣ ಪುಟ್ಟ ಗಾಯಗಳಾಗಿದೆ. ಒಂದು 20-25 ಜನಕ್ಕೆಲ್ಲ ಇದಾಗಿದೆ. ಒಬ್ಬರು ಡೆತ್ ಆಗಿದ್ದಾರೆ. ಅವರು ದೊಡ್ಡಬಳ್ಳಿ ಗ್ರಾಮ ಪಂಚಾಯತಿ ಇದರಲ್ಲಿ ಜಲಗಾರಾಗಿ ಕೆಲಸ ಮಾಡ್ತಾರೆ. ಡ್ಯೂಟಿ ಮುಗಿಸ್ಕೊಂಡು ಬರ್ಬೇಕಾದ್ರೆ ಈ ಥರ ಆಗಿದೆ. ಇನ್ನು ಬೇರೆಯವ್ರಿಗೆ ಏನಾದರೂ ಸಮಸ್ಯೆಗಳಾಗಿದೆಯಾ? ಸಮಸ್ಯೆಗಳಾಗಿದೆ, ಜಾಸ್ತಿ ಇಂಜುರಿಗಳಾಗಿದೆ. ಲೇಡೀಸ್ಗೆ, ಮಕ್ಕಳಿಗೆ, ಸ್ವಲ್ಪ ಇದರಲ್ಲ ಬಸ್ಸಲ್ಲಿರೋರಿಗೆಲ್ಲ ಇದಾಗಿದೆ. ತಲೆ ಹೆಡ್ಡಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ಇಂಜುರಿಗಳಾಗಿದೆ. ಎಷ್ಟು ಜನ ಓಡಾಡ್ತಾ ಇದ್ದಾರೆ? ಇದು ಬಸ್ಸು ಪೂರ್ತಿ ಚೆನ್ನಾಯಿತು. ಬಸ್ಸಲ್ಲಿ ಹೋಗ್ಬೇಕಾದ್ರೆ ಚೆನ್ನಾಗಿತ್ತು. ಅಲ್ಲ, ಇದು ಯಾರು ತಪ್ಪು ಅಂತೀರಾ? ಮತ್ತು ಅವ್ರಿಗೆ ಕಾಯಿಲೆ ಬಂದಿರೋದು? ಅದು ಪಿಡ್ಸ್ ಬಂದಿದೆ ಮೈನು. ಯಾಕಂದರೆ ಒಳಗಡೆ ಇರೋ ಪ್ಯಾಸೆಂಜರೇ ಹೇಳ್ತಾ ಇದ್ದಾರಲ್ಲ, ಅವ್ರ ಜೊತೆಯಲ್ಲಿ ಟ್ರಾವೆಲ್ ಮಾಡೋರು ಹೇಳ್ತಾ ಇದ್ದಾರೆ, ಬಿಡ್ಸ್ ಬಂದಿದೆ. ಒಂದು 5-6 ಜನ ಬಿಡಿಸಿದ್ದಾರೆ, ಆಗಿಲ್ಲ. ಸ್ಟೇರಿಂಗ್ ಇದೇ ಥರ ಗಟ್ಟಿಯಾಗಿ ಇಟ್ಕೊಂಡು ಮಾಡಿದ್ದಾರೆ. ನೀವು ಈ ಘಟನೆ ಆಗೋಗಿ ಎಲ್ಲಿದ್ರಿ? ನಾವು ಇಲ್ಲೇ ಇದ್ವಿ. ನೀವು ನೋಡಿದ್ರಾ? ನಾವು ಆ ಕಡೆಯಿಂದ ಹೋಗ್ತಾ ಇದ್ವಿ. ಹಾಂ, ನೋಡಿ ಹಿಂಗೆ ಆಯ್ತು ಮೇಲೆ ಹಂಗೆ ಬಂದು ನಮ್ಮ ಕೈಲಾದ ಹೆಲ್ಪ್ ಎಲ್ಲ ಮಾಡಿದ್ವಿ. ನಿಮ್ಮ ಹೆಸರು? ಮನು ಅಂತ. ವಾಸನೆ ಬರ್ತಾ ಬಸ್ಸು ಓವರ್ ಸ್ಪೀಡಲ್ಲಿ ಬರ್ತಾ ಇದ್ದಾನೆ. ಬರಬೇಕಾದ್ರೆ ಎಕ್ಸೆಲ್ ಚಿಕ್ಕಬಳ್ಳಾಪುರ ನಿಧಾನಕ್ಕೆ ಬರ್ತಾ ಇದ್ದಾನೆ. ಎಕ್ಸೆಲ್ ಗಂಗದ ವಾಟರ್ಮನ್ ಗಂಗಪ್ಪ ಅಂತೆ. ಅವ್ರು ಹೊಡೆದಾಗ ಅವ್ನಿಗೆ ಡ್ರೈವರ್ಗೆ ಮೂರ್ಛೆ ರೋಗ ಬಂದೈತೆ. ಆ ಮೂರ್ಛೆ ರೋಗ ಬಂದಾಗ ಏನಾಗೈತೆ, ಫುಲ್ಲು ಅವ್ನಿಗೆ ಗೊತ್ತಾಗಿಲ್ಲ ಏನು ಮಾಡಬೇಕಂತ, ಫುಲ್ ಇದಾಗ್ಬಿಟ್ಟಿದೆ. ಆವಾಗ ಬಂದು ಟಿಪ್ಪರ್ಗೆ ಹೊಡೆದಿದ್ದಾನೆ. ಟಿಪ್ಪರ್ಗೆ ಹೊಡೆದ್ಬಿಟ್ಟು ಫುಲ್ಲು ಒಬ್ಬರು ಡೆತ್ ಆಗಿದ್ದಾರೆ, ಗಂಗಾಧರಪ್ಪ ಅನ್ನೋರು. ಆಮೇಲೆ ಸುಮಾರು ಜನಕ್ಕೆ ಬಸ್ಸಲ್ಲಿರೋರಿಗೆಲ್ಲ ಗಾಯಗಳಾಗಿದೆ. ನೀವು ಎಲ್ಲಿದ್ರಿ ಸರ್? ನಾನು ಇಲ್ಲಿ ಟೀ ಶಾಪಲ್ಲಿದ್ದೆ. ಏನಾಯ್ತು? ನೀವು ನೋಡಿದಾಗ ಯಾವ ಥರ ಭೀಕರ ಆಯಿತು? ಏನಾಯಿತು? ಬಸ್ಸೊಂದು ಫುಲ್ ಹೆವಿ ಸ್ಪೀಡಾಗಿ ಬಂದು ಹೊಡೆದಿರೋದು. ಎಕ್ಸೆಲ್ಗೆ ಬಂದ ಮುಂದೆ ಬಂದು ಟಿಪ್ಪರ್ ಹೊಡೆದಿದ್ದಾನೆ. ಲಾರಿ ಟಿಪ್ಪರ್. ಯಾರ್ಯಾರು ಡೆತ್ ಆಗಿರೋ ವಾಟರ್ಮ್ಯಾನ್ ಗಂಗಪ್ಪ, ಚಂದ್ರಪುರ ಎಕ್ಸೆಲ್ ಹೆವಿ ಡ್ಯೂಟಿ.
ಅಲ್ಲ ಅದರಲ್ಲಿದ್ದ ಪ್ಯಾಸೆಂಜರ್ಗೆಲ್ಲ ಏನು ಸಮಸ್ಯೆ? ಸಿಕ್ಕಾಪಟ್ಟೆ ಗಾಯಗಳಾಗಿದ್ದಾವೆ. ಒಂದಿಬ್ಬರು ಕಾಲು ಬಿಡ್ದಾಗಿತ್ತ, ಕಾಲು ಕೈ ತಲೆ ಫುಲ್ ಎಲ್ಲ ಓಪನ್ ಆಗಿದ್ದಾವೆ. ನಾನೇ ಎತ್ತಾಗಿದೆ ಕಾಲು ಬಿಡ್ದಾಗಿರೋದು. ಆ ದೃಶ್ಯ ನೋಡೋಕ್ಕೆ ಯಾವ ಥರ ಇತ್ತು ಸರ್ ನೀವು ನೋಡೋದು? ಭಯಂಕರ ಇತ್ತು. ಭಯಾನಕ. ಕೈ ಕಲ್ಲು ಆಡ್ತಾನೆ ಇಲ್ಲ ಇದುವರೆಗೂ. ಅವರು ನಮ್ಮ ಫ್ರೆಂಡ್ ಆದರೆ ಟೀ ಕುಡಿತಾ ಇದ್ದು ಲೋಟನೆ ಬಿಸಾಕುವ ಪಾಪ ಕೈ ಕಾಲೇ ಆಡಲಿಲ್ಲ ಅವ್ರಿಗೆ. ಸಂಭವದಲ್ಲಿ ಆಡಲ್ಲ ಬಿಡು, ಕೈ ಕಾಲು ಆಡಲ್ಲ. ಸಡನ್ ಆಗಿ ಎದ್ದು ಕಿರ್ಚಾಡ್ಬಿಟ್ರು ಅವರು. ಮುನೀಂದ್ರ. ಥ್ಯಾಂಕ್ ಯು ಸರ್. ಗಂಗಪ್ಪ, ವಾಟರ್ಮ್ಯಾನ್ ಗಂಗಪ್ಪ, ದೊಡ್ಡಬಳ್ಳಿ ಗ್ರಾಮ ಪಂಚಾಯತಿ ಚಂದ್ರಪುರ. ಮುನೀಂದ್ರ ಅವ್ರ ಹೆಸರ? ನಿಮ್ಮ ಹೆಸರು ಮುನೀಂದ್ರ. ಏನಾಯ್ತು ಹೇಳಿ? ಇಲ್ಲಿಂದ ಬರ್ತಾ ಇದ್ವಿ ಬಸ್. ಡ್ರೈವರ್ ಬಿಡಿಸ್ಕೊಂಡು ಟಿಪ್ಪರ್ ನಿಲ್ಸಿದ್ರು. ಟಿಪ್ಪರ್ಗೆ ಹೋಗ್ತಾರೆ. ಎಷ್ಟು ಜನ ಇದ್ರ ಬಸ್ಸಲ್ಲಿ? ಫುಲ್ ಬಸ್ ಎಲ್ಲ ಹೆಂಗ್ಸು, ಜಾಸ್ತಿ ಹೆಂಗ್ಸು, ಜಾಸ್ತಿ ಇರ್ತದೆ. ಟಿಪ್ಪರ್ ಹಿಂದ್ಗಡೆ ಹೋಗ್ಬಿಟ್ಟಿರೋದಲ್ಲ, ಲೇಟಾಗಿರೋದೇ ಜಾಸ್ತಿ. ಎಲ್ಲಿ ಸರಿಯಾಗಿದೆ? ನಂದಿ ಕ್ರಾಸ್ ಸರಿಪುರ. ಸರಿಪುರ ಎಷ್ಟು ಜನ ಅಲ್ಲ, ನಂದಿ ಕ್ರಾಸ್. ಎಷ್ಟು ಜನ ಗೇಟ್ ಆಗಿದ್ರ? ಸುಮಾರು ಜನ ಮಲ್ಸಿದ್ರು. ನಾನು ಇದು ಸ್ವಲ್ಪ ಪೇಟೆಗಳಾಗಿರೋಲ್ಲ, ನೋಡಿದೆ, ಗೊತ್ತಿಲ್ಲ. ಡ್ರೈವರ್ಗೆ ಏನೂ ಆಗಿಲ್ಲ ನೋಡಿ. ಏನೂ ಆಗಿಲ್ಲ. ಡ್ರೈವರ್ಗೆ ಏನೂ ಆಗಿಲ್ಲ. ಎಷ್ಟು ಜನಕ್ಕೆ ಆಗಿದೆ? ಸುಮಾರು ಒಂದು 3 ಜನಕ್ಕೆ. ಎಲ್ಲ ಇಲ್ಲ ಒಂದು 45-50 ಹೋಗಿದ್ದು. ಫಿಟ್ಸ್ಕೊಂತ ನಾನು ನೋಡ್ದೆ, ನೋಡಿದೆ. ಬೇರೆಯವ್ರು ಹೋಗಿ ಅವಾಯ್ಡ್ ಮಾಡೋದು ಆಗ್ಲಿಲ್ಲ. ಅವ್ರ ಕೈ ಸ್ಟೇರಿಂಗ್ ಕೊಡ್ಲಿಲ್ಲ. ಫಿಟ್ಸ್ಕೊಂಡಾಗ ಟೈಟ್ ಆಗಿ ಇಟ್ಕೊಂಡ್ಬಿಟ್ಟು, ಟೈಟ್ ಆಗಿ ಯಾವಾಗ ಇಟ್ಕೊಂಡು ಅವಾಗ ಹೋಗಿ ಸುಮ್ಮನೆ ಸೈಡಲ್ಲಿ ಇದ್ದಿತ್ತು ಟಿಪ್ಪರ್ ನಿಲ್ಸಿರೋದು. ಅದಕ್ಕೆ ಹೋಗಿ